ಹಲೋ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಜನಾರ್ದನ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಥವಾ ಇವತ್ತಿನ ಸಬ್ಜೆಕ್ಟ್ಸ್ ಯಾವ್ದು ಬಗ್ಗೆ ಮಾತಾಡ್ತಾ ಅಂದರೆ ಇಟ್ಸ್ ಕಾಲ್ ನೈಜೀರಿಯಾ ಗೊನೇರಿಯಾ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಈ ನೈಜೀರಿಯಾ ಗೊನೇರಿಯಲ್ ಇನ್ಫೆಕ್ಷನ್ ಅಂದರೆ ಏನು, ಅಥವಾ ಈ ಗೊನೇರಿಯಲ್ ಇನ್ಫೆಕ್ಷನ್ ಅಂದರೆ ಏನು? ಇದು ಒಂದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಲ್ಲಿ ಬರುತ್ತೆ. ಅಂದರೆ ಏನು, ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿರ್ತಾರೆ, ಅಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿರ್ತಾರೆ ಅಥವಾ ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಸಂಭೋಗಕ್ಕೆ ಹೋಗಿರ್ತಾರೆ. ಸೊ ಆವಾಗ ಅವರಿಗೆ ಬರುವಂಥ ಒಂದು ಕಾಯಿಲೆ ಇದು. ಸೊ ಇಟ್ಸ್ ಎ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತಲ್ಲಿ ಒಂದು ಮೇನ್ ಮತ್ತು ತುಂಬ ಕಾಮನ್ ಆಗಿ ಬಂದ್ಬಿಡುತ್ತೆ, ಬೇಗನೆ ಬಂದ್ಬಿಡುತ್ತೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಇದನ್ನು. ಸೊ STDs ಅಲ್ಲಿ, ಸೆಕ್ಷುವಲಿ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದು ಮೇಜರ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಜಾಸ್ತಿ ಬೇಗನೆ ಸ್ಪ್ರೆಡ್ ಆಗುತ್ತೆ, ಇನ್ನೊಂದು ವೈರಲ್ ಅಥವಾ ವೈರಸ್ ಅಂತ ಹೇಳ್ತೀವಿ. ಸೊ ಇವೆರಡು ಮೇಜರ್ ಕಾಸಿಟಿವ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವ ಕಾರಣದಿಂದ ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬರುತ್ತೆ ಅಂತ ಹೇಳ್ತೀವಿ. ಮತ್ತು ನಾವು ನೋಡ್ಬೇಕಾದ್ರೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬಂದಾಗ ಮೋಸ್ಟ್ ಕಾಮನ್ ನಾವು ನೋಡೋದು ಒಂದು ಇದು ಗೊನೇರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇದು ತುಂಬಾನೇ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಸಂಭೋಗ ಮಾಡಿದ್ರೆ ಟಕ್ ಅಂತ ಸ್ಪ್ರೆಡ್ ಆಗಿಬಿಡುತ್ತೆ. ಮತ್ತೆ ಈ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡ್ತಾರೆ, ಹೊರಗಡೆ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಅಲ್ಲಿ ಸಂಭೋಗ ಕ್ರಿಯೆ ಮಾಡಿದಾಗ ವಿತೌಟ್ ಪ್ರೊಟೆಕ್ಷನ್ಸ್ ಇಲ್ದೇನೆ ಅವರಲ್ಲಿ ಕೂಡ ಈ ಗೊನೇರಿಯಲ್ ಇನ್ಫೆಕ್ಷನ್ ಇಮಿಡಿಯೇಟ್ ಆಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಯಾವಾಗ ಈ ಇಬ್ಬರಲ್ಲೂ ಒಬ್ರಿಗಿದ್ದಾಗ, ಅಥವಾ ಈ ಹೊರಗಡೆ ಪೇಯ್ಡ್ ಸೆಕ್ಸ್ ವರ್ಕರ್ಸ್ ಜೊತೆ ಹೋಗ್ಬಿಟ್ಟು ಸಂಭೋಗ ಕ್ರಿಯೆಗೆ ಹೋಗಿರ್ತಾರ, ಸೊ ಅಲ್ಲಿ ಕೂಡ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಇತ್ತು ಅಂದ್ರೆ 101% ಈ ಹೋದವ್ರಿಗೆ ಕೂಡ ವಿತ್ ಪ್ರೊಟೆಕ್ಷನ್ ಇಲ್ದೇನೆ, ಪ್ರೊಟೆಕ್ಷನ್ ಅಂದ್ರೆ ಕಾಂಡಮ್ ಬಳಸ್ತೇನೆ ಸಂಭೋಗಕ್ಕೆ ಅವರು ಇಮಿಡಿಯೇಟ್ ಆಗಿ ತೊಡಗ್ತಾರೆ ಅಂದ್ರೆ 100%, 80 to 90% ಚಾನ್ಸಸ್ ಅವ್ರಿಗೆ ಈ ಮೇಜರ್ ಅಲ್ಲಿ ಗೊನೇರಿಯಲ್ ಇನ್ಫೆಕ್ಷನ್ ಹರಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಾಕ್ಟ್ರೆ, ನಮಗೆ ಗೊನೇರಿಯಾ ಬಂದಿದೆ ಅಥವಾ ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಈ ಗೊನೇರಿಯಲ್ ಇನ್ಫೆಕ್ಷನ್ಸ್ ಕಂಡಾಗ ಇದು ಮೇಜರ್ ಆಗಿ ಇಬ್ಬರಲ್ಲೂ ಎಫೆಕ್ಟ್ ಆಗುತ್ತೆ, ಫಿಮೇಲ್ಗೂ ಎಫೆಕ್ಟ್ ಆಗುತ್ತೆ, ಮೇಲ್ಗೂ ಎಫೆಕ್ಟ್ ಆಗುತ್ತೆ ಪಾರ್ಟ್ನರ್ಸ್ಗೆ. ಈ ಮೇಲ್ ಅಲ್ಲಿ ಇವರು ಸಂಭೋಗಕ್ಕೆ ಹೋದಾಗ ಗಂಡು ಮಕ್ಕಳು ವಿತೌಟ್ ಪ್ರೊಟೆಕ್ಷನ್ಸ್ ಇಲ್ದೇನೆ ಇವರಲ್ಲಿ ಸಿಂಪ್ಟಮ್ಸ್ ಹೇಗೆ ಅಥವಾ ಇವರಲ್ಲಿ ಹೇಗೆ ಕಾಣಿಸ್ಕೊಳುತ್ತೆ ಇದು ಲಕ್ಷಣಗಳೆಲ್ಲ ಅಂತಂದ್ರೆ, ಮೇನ್ ಆಗಿ ಅವರಲ್ಲಿ ಮೂತ್ರದಲ್ಲಿ ಡಿಸ್ಯೂರಿಯಾ ಅಂತಂದ್ರೆ ಅವರಿಗೆ ಮೂತ್ರದಲ್ಲಿ ಉರಿ ಬರಕ್ಕೆ ಶುರು ಆಗುತ್ತೆ. ಯಾವಾಗ ಅವರು ಸಂಭೋಗ ಕ್ರಿಯೆಗೆ ಹೋಗಿರ್ತಾರೆ ಎಲ್ಲೋ ಒಂದ್ ಕಡೆ, ಈವನ್ ಹೊರಗಡೆ ದೇಶಕ್ಕೆ ಹೋಗ್ಬಿಟ್ಟು ಸಂಭೋಗ ಕ್ರಿಯೆ ಮಾಡ್ತಾರೆ. ತುಂಬಾ ಜನ ನಾವು ಗಮನಿಸ್ಕೋತೀವಿ, ಹೊರಗಡೆ ದೇಶಕ್ಕೆ ಹೋಗ್ಬಿಟ್ಟು ಸೆಕ್ಸ್ ಮಾಡಿ ಬರ್ತಾರೆ, ಅಥವಾ ಇಲ್ಲೇ ಓರಲ್ ಸೆಕ್ಸ್ ಮಾಡೋದಾಗಿರ್ಬೋದು, ಅಥವಾ ಇನ್ನೇ ಬೇರೆ ಬೇರೆ ನಾನಾ ರೀತಿ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಕೂಡ ಇನ್ಫೆಕ್ಷನ್ಸ್ ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ನಾವು ಕೇಳಿರ್ತೀವಿ ಪೇಷಂಟ್ಸ್, ಹಲವಾರು ಪೇಷಂಟ್ಗಳು ಕೂಡ ನಾನು ನೋಡಿದ್ದೀನಿ ಆ ಗೊನೇರಿಯಲ್ ಇನ್ಫೆಕ್ಷನ್ ತೆಗೆದುಕೊಂಡಿರ್ತಾರೆ ಅವರು. ಒನ್ ಈಸ್ ಅನ್ಪ್ರೊಟೆಕ್ಟೆಡ್ ಸೆಕ್ಸು, ಅಥವಾ ಈ ಹ್ಯಾಪಿ ಎಂಡಿಂಗ್ ಆಗಿರ್ಬೋದು, ಈ ಥರ ತುಂಬ ಓರಲ್ ಸೆಕ್ಸ್ ಆಗಿರ್ಬೋದು, ಏನೇಲ್ ಸೆಕ್ಸ್ ಇಂದ ಆಗಿರ್ಬೋದು, ಎನ್ ನಂಬರ್ ಆಫ್ ಸೆಕ್ಷುವಲ್ ಇದರಿಂದಲೂ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ನೋಡಿವರ್ ಗಂಡು ಮಕ್ಕಳಲ್ಲಿ ಮೇಜರ್ ಆಗಿ ಅವರಲ್ಲಿ ಏನು ಕಾಣಿಸ್ಕೊಳುತ್ತೆ, ಫಸ್ಟ್ ಇನಿಷಿಯಲ್ ಅವರಿಗೆ ಡಿಸ್ಯೂರಿಯಾ ಅಂದ್ರೆ ಏನು, ಮೂತ್ರದಲ್ಲಿ ಉರಿ ಬರೋಕ್ಕೆ ಶುರು ಆಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಸಂಕೇತ ಫಸ್ಟ್ ಕಾಣೋದು. ತದನಂತರ ಈ ಡಿಸ್ಚಾರ್ಜ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅವ್ರಿಗೆ ಗುರುತಿಲ್ದೇನೆ, ಪ್ರಜ್ಞೆ ಇಲ್ದೇನೆ ಅವ್ರಿಗೆ ಏನಾಗುತ್ತೆ, ದ್ರವ ರೂಪದಲ್ಲಿ ಅಥವಾ ಈ ಮಿಲ್ಕ್ ಡಿಸ್ಚಾರ್ಜಸ್ ತರ ದ್ರವ ರೂಪದಲ್ಲಿ ಹೋಗ್ತಾ ಬರುತ್ತೆ. ತದನಂತರ ಅದು ಪ್ಯೂರ್ಲೆಂಟ್ ಆದಾಗ ಪಸ್ ತರ ಫಾರ್ಮೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಗೊನೇರಿಯಲ್ ಇನ್ಫೆಕ್ಷನ್ಸ್ ಬಂದಿದೆ ಅಂದ್ರೆ ಅವರಿಗೆ ಫಸ್ಟ್ ಡಿಸ್ಚಾರ್ಜಸ್ ಅಂದ್ರೆ ಕ್ಯೂ ತರ ಅವರಿಗೆ ಡಿಸ್ಚಾರ್ಜಸ್, ಯೆಲ್ಲೋ ಕಲರ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇದು ಕೂಡ ಮೇಜರ್ ಆಗಿ ನಾವು ತುಂಬಾ ನೋಟಿಸ್ ಮಾಡ್ತೀವಿ. ಅಂಡ್ ಥರ್ಡ್ ಪಾಯಿಂಟ್, ಮತ್ತೆ ಅವ್ರಿಗೆ ಯೂಶಲಿ ಬಾಡಿ ಫೀವರ್ ಆಗಿರ್ಬೋದು, ಇನ್ಫೆಕ್ಷನ್ ಜಾಸ್ತಿ, ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಆಗ್ತಾ ಇದ್ದಂಗೆ ಅವರಿಗೆ ಫೀವರ್ ಬರೋದು, ಬಾಡಿ ಯಾಕಾಗೋದು, ಮೈ ಕೈ ಎಲ್ಲ ನೋವು ಬರೋದು, ಜಾಯಿಂಟ್ಸ್ ಪೇನ್ ಬರೋದು, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾವಾಗ ಕಾಣಿಸ್ಕೊಳುತ್ತೆ, ಇಮಿಡಿಯೇಟ್ ಆಗಿ ಮಾಡಿದ ತಕ್ಷಣ ಒಂದ್ ದಿವಸಕ್ಕೆಲ್ಲ ಖಂಡಿತ ಇಲ್ಲ, ಅಟ್ಲೀಸ್ಟ್ ಒಂದು ಅದ್ರ ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ, ಅಥವಾ ಈ ಬ್ಯಾಕ್ಟೀರಿಯಲ್ ಲೋಡ್ ಆಗಕ್ಕೆ ಒಂದು 3 to 7 days ತಗೊಳುತ್ತೆ. ತದನಂತರ ಅವ್ರಿಗೆ ರೋಗ ಲಕ್ಷಣಗಳು ಕಾಣಿಸಕ್ಕೆ ಶುರು ಆಗುತ್ತೆ. ಸೊ ಇದು ಕೂಡ ನಾವು ಗಮನಿಸ್ಕೊಳ್ತೀವಿ. 3 to 7 days ತದನಂತರ ಅವ್ರಿಗೆ ಇಮಿಡಿಯೇಟ್ ಸ್ಟಾರ್ಟ್ ಆಗ್ಬಿಡುತ್ತೆ, ಒಂದೊಂದು ಸಿಂಪ್ಟಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಪ್ರಾಪರ್ ಆಗಿ ಜನರೈಸ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಮಾಡಲಿಲ್ಲ ಅಂದ್ರೆ ಅದರದ್ದೇ ಆದ ಕಾಂಪ್ಲಿಕೇಶನ್ಸ್ ಕೂಡ ನಾವು ತುಂಬಾ ಜನರಲ್ಲಿ ನೋಡಿರ್ತೀವಿ. ಒನ್ ಈಸ್ ಗಂಡು ಮಕ್ಕಳಲ್ಲಿ ಅವರಿಗೆ ಹಾಗೆ ಬಿಟ್ರೆ ಡಾಕ್ಟರ್ ಅದು ಪಸ್ ಬರ್ತಾ ಇದೆ, ಇನ್ನು ತೋರ್ಸೋಣ ಭಯದಿಂದ, ಅಥವಾ
ಯಾರಿಗೂ ಹೇಳ್ಕೋಬೇಕಾದ್ರೆ ಅವ್ರಿಗೆ ಭಯ ಬರುತ್ತೆ, ಹಾಗೆ ಮನೆಯಲ್ಲೇ ಕುತ್ಕೊಂಡ್ಬಿಡ್ತಾರೆ. ತದನಂತರ ಒಂದು ವಾರ 10 ದಿವಸ ಕಳೆದಾದ್ಮೇಲೆ ರೈಟ್ ಟೆಸ್ಟಿಸ್ ಅಥವಾ ಲೆಫ್ಟ್ ಟೆಸ್ಟಿಸ್ ಅಂದ್ರೆ ವೃಷಣಗಳಲ್ಲಿ ಊತ ಬರಕ್ಕೆ ಶುರು ಆಗುತ್ತೆ. ಊತ ಒಂದ್ ಸೈಡ್ ಊತ ಬರುತ್ತೆ, ಐದರ್ ರೈಟ್ ಅಥವಾ ಲೆಫ್ಟ್ ಆರ್ಕಿಡ್ ಬೀಜದಲ್ಲಿ ಅವ್ರಿಗೆ ಏನಾಗುತ್ತೆ ಊತ ಬರಕ್ಕೆ ಶುರು ಆಗುತ್ತೆ. ಆರ್ಕೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಇನ್ಫ್ಲಮೇಷನ್ ಆಫ್ ದ ಟೆಸ್ಟಿಸ್ ಅಂತ ಹೇಳ್ತೀವಿ, ಒಳಗಡೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇದು ಕೂಡ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ತದನಂತರ ಅದೇನಾಗುತ್ತೆ, ಅದು ಮತ್ತೆ ಇನ್ನು ಹಾಗೆ ಬಿಟ್ರೆ ಏನಾಗುತ್ತೆ, ಈ ಒಂದು ಯೂರಿಥ್ರಲ್ ಟ್ರ್ಯಾಕ್ ಏನಿರುತ್ತೆ ಅದು ಕೂಡ ಸ್ಟಿಕ್ಚರ್ ಫಾರ್ಮೇಶನ್ಸ್ ಆಗುತ್ತೆ. ಅಂದ್ರೆ ಮೂತ್ರ ನಳಿಕೆಯಲ್ಲಿ ಕೂಡ ಅವರಿಗೆ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ಕೊಳುತ್ತೆ. ಬ್ಲಾಕ್ ಆದಾಗ ಏನಾಗುತ್ತೆ, ಸ್ವಲ್ಪ ದಿನಗಳು ಈವನ್ ವಾಸಿ ಆದವ್ರ ಪೇಷಂಟ್ ಅಲ್ಲೂ ಅಥವಾ ಈ ಸಫರಿಂಗ್ ಪೇಷಂಟ್ಸ್ ಕೂಡ ಏನಾಗುತ್ತೆ ಅಂದ್ರೆ ಕವಲ್ ಒಡೆದು ಮೂತ್ರ ಬರುತ್ತೆ. ಅಂದ್ರೆ ಅವ್ರು ಮೂತ್ರ ಮಾಡುವಾಗ ಒಂದೇ ಧಾರೆಯಲ್ಲಿ ಬರಲ್ಲ, ಕವಲ್ ಒಡೆದು ಬಿಟ್ಟು ಬರುತ್ತೆ. ಸೊ ಅಲ್ಲಿ ಕೂಡ ಸ್ಟಿಕ್ಚಸ್ ಫಾರ್ಮೇಶನ್ಸ್ ಆಗುತ್ತೆ. ಇದು ಕಾಂಪ್ಲಿಕೇಶನ್ಸ್ ಅಲ್ಲಿ ಬರುತ್ತೆ. ಅಂಡ್ ಮೋರ್ ಎವರ್ ಅದು ಹಾಗೆ ಬಿಟ್ಕೊಂಡ್ರೆ ಅದು ಇನ್ನು ಟ್ರೀಟ್ ಮಾಡ್ಕೊಂಡಿಲ್ಲ, ಲೇಟ್ ಆಗಿ ಮಾಡ್ತಾರೆ, ಈವನ್ ಅದು ಕಾಂಪ್ಲಿಕೇಶನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ನಮ್ಗೆ ಬೀಜದಲ್ಲಿ ವೃಷಣಗಳು ಡ್ಯಾಮೇಜಸ್ ಆಗ್ತಾ ಅವ್ರ ಇನ್ಫರ್ಟಿಲಿಟಿಗೂ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿಗೂ ಎಫೆಕ್ಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಮೇಜರ್ ಅವರಲ್ಲಿ ಕಾಣಿಸ್ಕೊಳ್ಳುವಂತ ಗಂಡು ಮಕ್ಕಳಿಗೆ ಕಾಣಿಸ್ಕೊಳ್ಳುವಂತ ನಾವು ನೋಡಿರುವಂತದ್ದು ಕೂಡ ಈ ಲಕ್ಷಣಗಳಾಗಿರುತ್ತೆ. ಈ ತರ ಕಾಂಪ್ಲಿಕೇಶನ್ಸ್ ಅಲ್ಲಿ ತುತ್ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಈವನ್ ಡಾಕ್ಟರ್ ಇದು ಫಿಮೇಲ್ಗೂ ಸ್ಪ್ರೆಡ್ ಆಗುತ್ತೆ. 100% ಇದು ಫಿಮೇಲ್ ಇಂದ ಗಂಡಿಗೂ ಬರುತ್ತೆ, ಗಂಡಿಂದ ಹೆಣ್ಮಕ್ಳಿಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ವೈಸ್ ವರ್ಷ ಹೇಗಾದ್ರೂ ಬರ್ಬೋದು ಅದು. ಸೊ ಯಾರು ಇನ್ಫೆಕ್ಟೆಡ್ ಇರ್ತದೋ ಅವರಿಂದ ಇನ್ನೊಬ್ಬರಿಗೆ ಬರುತ್ತೆ. ತದನಂತರ ಯಾರು ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ಸಂಭೋಗ ಕ್ರಿಯೆಗೆ ಹೋಗ್ತಾರೋ, ಮಲ್ಟಿಪಲ್ ಪಾರ್ಟ್ನರ್ ಅಲ್ಲಿ ಕೂಡ ನಾವು ತುಂಬಾ ಗಮನಿಸ್ಕೊತೀವಿ. ಮಲ್ಟಿಪಲ್ ಪಾರ್ಟ್ನರ್ ಅಲ್ಲಿ 100% ಪಾರ್ಟ್ನರ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಸಂಗಾತಿಯನ್ನ ಚೇಂಜ್ ಮಾಡಿದಾಗ 5, 6, 10 ಜನ ಜೊತೆ ಸಂಭೋಗ ಕ್ರಿಯೆ ಮಾಡಿದಾಗ 100% ಇದು ಬೇಗನೆ ಸೋಂಕು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತದನಂತರ ಇನ್ಫೆಕ್ಟೆಡ್ ಮತ್ತು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಲ್ಲಿ ಕೂಡ ಅಂದ್ರೆ ಇವರೆಲ್ಲಾದ್ರೂ ಹೋಗ್ಬಿಟ್ಟು ಸಂಭೋಗ ಕ್ರಿಯೆ ಮಾಡ್ತಾರೆ, ನಾನು ಹೇಳ್ದಂಗೆ ಬೇರೆ ದೇಶದಲ್ಲಿ ಆಗಿರ್ಬೋದು, ಇಲ್ಲಿ ಇವನ್ ಕೂಡ ಎಲ್ಲೋ ಅವ್ರಿಗೆ ಅನುಕೂಲ ಆದಂತ ಪೇಯ್ಡ್ ಸೆಕ್ಸ್ ವರ್ಕರ್ ಜೊತೆ ಸಂಭೋಗ ಕ್ರಿಯೆ ಮಾಡಿದಾಗ ಕೂಡ ಅವ್ರಿಗೆ ಏನಾಗುತ್ತೆ ಈ ಗೊನೋರಿಯಲ್ ಇನ್ಫೆಕ್ಷನ್ ಈಸಿಯಾಗಿ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್. ಮತ್ತೆ ಇನ್ನು ಫೀಮೇಲ್ ಬಂದಾಗ ನಾವ್ ಏನ್ ಗಮನಿಸ್ಕೊತೀವಿ, ಫೀಮೇಲ್ ಅಲ್ಲಿ ಹೇಗೆ ಡಾಕ್ಟ್ರೆ ಅಂತ ಕೇಳ್ಬೋದು ನೀವು. ಅವರಲ್ಲಿ ಕೂಡ ಹೆಣ್ಮಕ್ಳಲ್ಲಿ ಕೂಡ ಹಾಗೆನ ಅವ್ರಿಗೂ ಡಿಸ್ಚಾರ್ಜಸ್ ಇರುತ್ತೆ. ಅಂದ್ರೆ ಅವ್ರಿಗೂ ಹೆಣ್ಮಕ್ಳಿಗೂ ಒಂಥರ ಯೋನಿ ಒಳಭಾಗದಿಂದ ಅವ್ರಿಗೆ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ. ಅದು ಒಂಥರ ಬಿಳಿ ಮೊಸರು ತರ ಆಗಿರ್ಬೋದು ಅಥವಾ ಸ್ವಲ್ಪ ಹಳದಿ ಬಣ್ಣದಲ್ಲಿ ಮಿಕ್ಸ್ ಕೂಡ ಆಗ್ಬರೋ ಚಾನ್ಸಸ್ ಇರುತ್ತೆ. ಅದು ಈವನ್ ಹೆಣ್ಮಕ್ಳಿಗೆ ಬ್ಯಾಡ್ ಸ್ಮೆಲ್ ಕೂಡ ಇರುತ್ತೆ. ಸೊ ಇದು ಕೂಡ ಒಂದು ಸಿಂಪ್ಟಮ್ಸ್ ಕಾಣಿಸುತ್ತೆ. ತದನಂತರ ಕಿಬ್ ಹೊಟ್ಟೆ ನೋವು ಚಾನ್ಸಸ್ ಜಾಸ್ತಿ ಇರುತ್ತೆ. ಕಿಬ್ ಹೊಟ್ಟೆ ಅವ್ರಿಗೆ ಕೆಳ ಹೊಟ್ಟೆ ಭಾಗದಲ್ಲಿ ಕೂಡ ಅವ್ರಿಗೆ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ಫೆಕ್ಷನ್ಸ್ ಜಾಸ್ತಿ ಆದಾಗಲೂ ಬ್ಯಾಕ್ಟೀರಿಯಲ್ ಲೋಡ್, ಈ ಗೋನೋಕೊಕೈಡ್ ಏನಿರುತ್ತೆ ಲೋಡ್ ಜಾಸ್ತಿ ಆಗಿದೆ, ನೈಜೀರಿಯಾ ಗೊನೋರಿಯಾ ಅಂತ ಏನ್ ಹೇಳ್ತೀವಿ, ಇದೇನಾಗುತ್ತೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಜಾಸ್ತಿ ಆದಾಗ ಅವರಿಗೆ ಸಿಂಪ್ಟಮ್ಸ್ಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕಿಬೊಟ್ಟೆ ನೋವು ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ಬೋದು. ಮತ್ತೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಕ್ವಾಯ್ಟಸ್ ಅಂದ್ರೆ ಇಂಟರ್ಕೋರ್ಸ್ ಮಾಡಾದ್ಮೇಲೆ, ಸಂಭೋಗ ಕ್ರಿಯೆ ಮಾಡಾದ್ಮೇಲೆ ಕೂಡ ಅವ್ರಿಗೆ ಏನಾಗುತ್ತೆ ಸ್ವಲ್ಪ ಬ್ರೂಯಿಶ್ ಆಗಿರ್ಬೋದು ಅಥವಾ ಒಂಥರ ಡಿಸ್ಚಾರ್ಜಸ್, ಬ್ಲೀಡಿಂಗ್ ಟೆಂಡೆನ್ಸಿ ಇರುತ್ತೆ. ಸೊ ಅದು ಕೂಡ ನಾವು ಗಮನಿಸ್ಕೊಳ್ತೀವಿ. ಅಂಡ್ ಮೋರ್ ಓವರ್ ಹೆಣ್ಮಕ್ಳಲ್ಲಿ ಕೂಡ ಇದು ಕಾಂಪ್ಲಿಕೇಶನ್, ಅನ್ಟ್ರೀಟೆಡ್ ಮತ್ತು ಪ್ರಾಪರ್ ಆಗಿ ಅವ್ರು ಟ್ರೀಟ್ಮೆಂಟ್ ಮಾಡ್ಕೊಂಡಿಲ್ಲ. ಈ ಇನ್ಫೆಕ್ಷನ್ಸ್ ಬಂದಾದ್ಮೇಲೂ ಕೂಡ ಅವರು ಟೆಸ್ಟ್ಗಳು ಮಾಡಿಸ್ಕೊಂಡಿಲ್ಲ ಅಥವಾ ಅವರು ಟ್ರೀಟ್ಮೆಂಟ್ ಪ್ರಾಪರ್ ಆಗಿ ತಗೊಂಡಿಲ್ಲ ಅಂದ್ರೆ ಕೂಡ ಅವರಿಗೂ ಹೆಣ್ಮಕ್ಳು ಕೂಡ ಸಲ್ಫಿಂಜೈಟಿಸ್ ಅಂದ್ರೆ ಏನು, ಈ ಟ್ಯೂಬ್ ಫೆಲೋಪಿಯನ್ ಟ್ಯೂಬ್ಸ್ ಏನಿರುತ್ತೆ ಹೆಣ್ಮಕ್ಳಲ್ಲಿ ಅದು ಕೂಡ ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಮತ್ತೇನಾಗುತ್ತೆ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಗರ್ಭಚೀಲದ ಬಿಟ್ಟು ಈ ಟ್ಯೂಬಲ್ಲಿ ಮಗು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನೆಕ್ಸ್ಟ್ ಅವ್ರು ಪ್ರೆಗ್ನೆನ್ಸಿ ಟ್ರೈ ಮಾಡಿದಾಗ ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ಸ್ಟಕ್ ಆಗಿ ಸಿಗ್ಬಿಡುತ್ತೆ. ಸೊ ಅದು ಕೂಡ ಒಂದು ಕಾಂಪ್ಲಿಕೇಶನ್ ಆಗಿರುತ್ತೆ. ಮತ್ತೆ ಇನ್ನೊಂದು ಇವರಿಗೆ ಗರ್ಭಚೀಲದಲ್ಲಿ ಸೋಂಕು ಜಾಸ್ತಿ ಆಗಿದೆ ಆದಾಗ ಎಂಡೋಮೆಟ್ರಿಸಿಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬ್ಲೀಡಿಂಗ್ ಟೆಂಡೆನ್ಸಿ ಜಾಸ್ತಿ ಆಗ್ಬೋದು. ಸರ್ವಿಸೈಟಿಸ್ ಅಂದ್ರೆ ಸರ್ವೈಕಲ್ ಕೆಳಲ್ಲಿ ಏನಿರುತ್ತೆ ಗರ್ಭಚೀಲದ ಮುಂಭಾಗದಲ್ಲಿ ಅದು ಕೂಡ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟು ಅವರಿಗೆ ಡಿಸ್ಚಾರ್ಜಸ್, ಒಂಥರ ಪೇನು, ದೀಸ್ ಆರ್ ದ ಸಿಂಪ್ಟಮ್ಸ್. ಸಂಭೋಗ ಕ್ರಿಯೆ ಮಾಡೋ ಕೂಡ ನೋವು ಇರುತ್ತೆ. ಸೊ ದೀಸ್ ಆರ್ ಮತ್ತು ಡಿಸ್ಚಾರ್ಜಸ್ ಕೂಡ ಗಮನಿಸ್ಕೊಳ್ತೀವಿ. ಇವೆಲ್ಲ ಸಿಂಪ್ಟಮ್ಸ್ ಮತ್ತು ಕಾಂಪ್ಲಿಕೇಶನ್ ಹೆಣ್ಮಕ್ಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಇವೆಲ್ಲ ಯಾಕೆ ಬರುತ್ತೆ, ನಾನು ಹೇಳ್ದಂಗೆ ಇಲ್ಲಿ ಅನ್ಪ್ರೊಟೆಕ್ಟೆಡ್ ಸಂಭೋಗ ಕ್ರಿಯೆ ಅವ್ರು ಮಾಡಿದಾಗ 100% ಅವರಿಗೆ ಅಲ್ಲಿ ಸಂಗಾತಿ ಅಥವಾ ಮದುವೆ ಮಾಡ್ಕೊಂಡು ಸಂಗಾತಿ ಜೊತೆ ಮಾಡಿದಾಗ ಖಂಡಿತ ಅಲ್ಲ. ಒನ್ ಪಾರ್ಟ್ನರ್ ಜೊತೆ ಮಾಡಿದಾಗ ಖಂಡಿತ ಬರಲ್ಲ. ಯಾವಾಗ ಮಲ್ಟಿಪಲ್ ಪಾರ್ಟ್ನರ್ ಆಗ್ತಾರೋ ಮತ್ತೆ ಯಾವಾಗ ಅವರು ಪೇಯ್ಡ್ ಸೆಕ್ಸ್ ವರ್ಕರ್ಸ್ ಜೊತೆ ಸಂಭೋಗ ಕ್ರಿಯೆ ಮಾಡ್ತಾರೋ
ಅಥವಾ ಎಲ್ಲಾದ್ರೂ ಹೋಗ್ಬಿಟ್ಟು ತುಂಬಾ ಕಡೆ ನಾವು ನೋಡ್ದಂಗೆ ಕೂಡ ಸೆಕ್ಸ್ ಮಾಡ್ತಾರೆ, ಹೊರಗಡೆ ಹೋಗ್ಬಿಟ್ಟು ಸಂಭೋಗ ಕ್ರಿಯೆ ಮಾಡಿದಾಗ, ಹೊರದೇಶದಲ್ಲಿ ಕೂಡ ಮಾಡ್ತಾರೆ. ಸೊ ಅಲ್ಲಿ ಕೂಡ ಅನ್ಪ್ರೊಟೆಕ್ಟೆಡ್ ಆಗಿ ಮಾಡಿದಾಗ 100% ಅದು ಅನ್ಪ್ರೊಟೆಕ್ಟೆಡ್ ಯಾವುದೇ ರೀತಿ ಆಗಿರ್ಬೋದು, ಓರಲ್ ಆಗಿರ್ಬೋದು, ವೈಜಿನಲ್ಲಿ ಆಗಿರ್ಬೋದು, ರೆಕ್ಟಲ್ ಕೂಡ ಆಗ್ಬೋದು, ಗುರುದ್ವಾರದಲ್ಲಿ ಆಗಿರ್ಬೋದು, ಬಾಯಿ ಮುಖಾಂತರ ಆಗಿರ್ಬೋದು ಅಥವಾ ಯೋನಿ ಮುಖಾಂತರ, ಯಾವುದೇ ರೀತಿ ಸೆಕ್ಸ್ ಮಾಡಿದಾಗ ಕೂಡ ಈ ಅನ್ಪ್ರೊಟೆಕ್ಟೆಡ್ ಹೊರಗಡೆ ಮಾಡಿದಾಗ 100% ಮೋಸ್ಟ್ ಕಾಮನ್ ಆಗಿ ಮತ್ತು ಫ್ರೀಕ್ವೆಂಟ್ ಗಮನಿಸ್ಕೊಳ್ಳೋದು ಈ ಗೊನೋರಿಯಲ್ ಇನ್ಫೆಕ್ಷನ್ಸ್ ಅಂತ ನಾವು ನೋಡ್ತಾ ಇರ್ತೀವಿ. ಎಸ್ ಡಾಕ್ಟರ್, ಇದನ್ನ ಹೇಗೆ ನಾವು ಕಂಡು ಹಿಡಿಬೇಕು, ಪತ್ತೆ ಹಿಡಿದಬೇಕು? ಒನ್ ಈಸ್ ಲ್ಯಾಬ್, ಒಂದು ಪ್ರಾಪರ್ ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟರ್ ಹೋದಾಗ ಅವರು ಸಮ್ ಟೆಸ್ಟ್ಗಳನ್ನ ಬರ್ಕೊಡ್ತಾರೆ. ಒಂದು ದಿನದ ಮೊದಲನೇ ಮೂತ್ರದಲ್ಲಿ ನಾವು ಕಂಡು ಹಿಡಿಬಹುದು ಇನ್ಫೆಕ್ಷನ್ಸ್ ಇದೆಯಾ ಅಲ್ವಾ ಅನ್ನೋದು. ಮತ್ತೆ ಬ್ಯಾಕ್ಟೀರಿಯಲ್ ಕಲ್ಚರಲ್ ಸ್ವಾಬ್ ಟೆಸ್ಟ್ ಕೂಡ ಆಗುತ್ತೆ ಹೆಣ್ಮಕ್ಳಿಗೆ. ವೆಜಿನಲ್ ಸ್ವಾಬ್ ಟೆಸ್ಟ್ ಅಂತ ಹೇಳ್ತೀವಿ, ಕಲ್ಚರಲ್ ಟೆಸ್ಟ್, ಬ್ಯಾಕ್ಟೀರಿಯಲ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಮತ್ತು ಸಮ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ಅದರಿಂದ ಕೂಡ ಅವರು ಗುರುತು ಮಾಡ್ಕೋಬಹುದು. ಅಂಡ್ ಇದನ್ನ ಟ್ರೀಟ್ಮೆಂಟು 100% ಇನಿಷಿಯಲ್ ಫೇಸಸ್ ಅಲ್ಲಿ, ಇನಿಷಿಯಲ್ ಅಂದ್ರೆ ಈ ಸಿಂಪ್ಟಮ್ಸ್ ಡೆವಲಪ್ ಆಗಕ್ಕೆ 3 to 7 days ಬೇಕು, ಅಂದ್ರೆ ಒಂದೊಂದೊಂದು ಸ್ಟಾರ್ಟ್ ಆಗಕ್ಕೆ. ಅದ್ರ ಒಳಗಡೆ ಮೊದಲನೇ ದಿನ ಅಥವಾ 2ನೇ ದಿನ ಅವ್ರಿಗೆ ಕ್ಯೂ ಬರೋದು ಗಂಡು ಮಕ್ಕಳಲ್ಲಿ ಈ ಮೂತ್ರ ಮಾಡೋ ನಳಿಕೆದಿಂದ, ಯೂರತ್ರದಿಂದ ಪಸ್ ಬರ್ತಾ ಇದೆ, ಕ್ಯೂ ಬರ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಡಾಕ್ಟರ್ನ ತೋರಿಸ್ಕೊಳ್ಳೋದು ಒಳ್ಳೇದು. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಂಪ್ಲೀಟ್ ಆಗಿ ಯಾವುದೇ ಕಾಂಪ್ಲಿಕೇಶನ್ ಇಲ್ದೇನೆ ಈ ಗೊನೋರಿಯಲ್ ಇನ್ಫೆಕ್ಷನ್ ವಾಸಿ ಮಾಡ್ಕೊಳ್ಬಹುದು. ಮತ್ತು 100% ಡಾಕ್ಟರ್ ಎಂತ ಗೊನೋರಿಯಾ ಕೇಸಸ್, ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಈ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕೇಳ್ತಾರೆ. 100% ಇನಿಷಿಯಲ್ ಫೇಸಸ್ ಅಲ್ಲಿ ಹೋದಾಗ ಕಂಪ್ಲೀಟ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ವಾಸಿ ಆಗುತ್ತೆ. ಸ್ವಲ್ಪ ವೈರಲ್ ಇನ್ಫೆಕ್ಷನ್ಸ್ ಏನಿರುತ್ತೋ ಈ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಲ್ಲಿ 2 ವಿಂಗಡಣೆ ಮಾಡಿರ್ತೀವಿ. ಒಂದು ಬ್ಯಾಕ್ಟೀರಿಯಲ್ ಒರಿಜಿನ್, ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬಂದಿರುವಂತ ಸಾಂಕ್ರಾಮಿಕ ರೋಗ, ಲೈಂಗಿಕ ಇದು ಮಾಡೋದ್ರಿಂದ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇನ್ನು ವೈರಸ್ ಬಂದಿರೋದು ಸ್ವಲ್ಪ ಕಷ್ಟ ಆಗುತ್ತೆ, ವಾಸಿ ಆಗಲ್ಲ. ಯಾವ ಬ್ಯಾಕ್ಟೀರಿಯಾ ಆದ್ರೆ ನಿಮಗೆ ಈಸಿ ಆಗ್ಬಿಡುತ್ತೆ. ವೈರಸ್ HIV ಆಗಿರ್ಬೋದು, ಸಮ್ ಕೇಸಸ್ ಅಲ್ಲಿ ತುಂಬಾ ಡೇಂಜರ್ಸ್ ಹೆಪಟೈಟಿಸ್ ಬಿ ಆಗಿರ್ಬೋದು, ಏಡ್ಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಹೆಪಟೈಟಿಸ್ ಬಿ ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಮೇಜರ್ ಆಗಿ ನೀವು ಇವತ್ತಿನ ಸಂಚಿಕೆ ಅಥವಾ ಇವತ್ತಿನ ಟಾಪಿಕ್ಸ್ ಬಂದ್ಬಿಟ್ಟು ನಿಮಗೆ ಗೊನೋರಿಯಲ್ ಇನ್ಫೆಕ್ಷನ್ ಮತ್ತೆ ಅದನ್ನ ಹೇಗೆ ಕಂಡು ಹಿಡಿಬೇಕು, ಇನಿಷಿಯಲ್ ಫೇಸಸ್ ಅಲ್ಲಿ ಹೇಳಿದಾಗ 101% ಕಾಯಿಲೆ ಕಂಪ್ಲೀಟ್ ಆಗಿ ಗುಣಪಡಿಸ್ಕೋಬಹುದು. ಯಾವುದೇ ರೀತಿ ಕಾಂಪ್ಲಿಕೇಶನ್ ಇಲ್ದೇನೆ ನಿಮ್ಮ ಈ ಏನ್ ಸೋಂಕು ಬಂದಿರುತ್ತೆ ಅದನ್ನ ವಾಸಿ ಕೂಡ ಮಾಡ್ಕೋಬಹುದು. ಎಸ್, ಇದು ನಿಮಗೆ ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮತ್ತು ಇದು ನಾವು ತುಂಬಾ ಜನರಲ್ ನಾವು ನೋಡ್ತೀವಿ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಗಮನಿಸ್ಕೋತೀವಿ ಇದು ಇನ್ಫೆಕ್ಷನ್ಸ್. ಯಾಕಂದ್ರೆ ತಪ್ಪುಗಳು ಸಹಜವಾಗಿ ಅವರು ಅಟ್ ದ ಏಜ್ ಆಫ್ 25 to 30 ಒಳಗಡೆ ಮದುವೆ ಆಗಿರಲ್ಲ, ಅಲ್ಲಿ ಬೇಗ ಮಾಡ್ಕೊಳ್ತಾರೆ. ಅಂಡ್ ಹೊರಗಡೆ ಪೇಯ್ಡ್ ಸೆಕ್ಸ್ ವರ್ಕರ್ ಕೂಡ ಅವರೇ ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಈವನ್ ಮ್ಯಾರೇಜ್ ಮಾಡ್ಕೊಂಡು ಹೊರಗಡೆ ಸಂಭೋಗ ಕ್ರಿಯೆ ಮಾಡಿದಾಗ ಕೂಡ ಅವರಲ್ಲೂ ಕೂಡ ಈ ಸೋಂಕನ್ನ ಜಾಸ್ತಿ ನೋಡ್ತೀವಿ. ಸೊ ಇದನ್ನ ನಾವು ಯಾವಾಗ್ಲೂ ಹೇಳೋದು, ಒಂದು ಹೊರಗಡೆ ಹೋಗೋದು ಫಸ್ಟ್ ತಪ್ಪು. ತದನಂತರ ಹೋಗಿದ್ರೆ ಅಂದ್ರೆ ವಿತ್ ಪ್ರೊಟೆಕ್ಷನ್ಸ್ ಇಲ್ಲದೆ ಖಂಡಿತ ಯಾವುದೇ ಕಾರಣಕ್ಕೂ ಸೆಕ್ಸ್ ಅನ್ನ ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕಂದ್ರೆ ಸಮ್ ಕೇಸಸ್ ಈ ಬ್ಯಾಕ್ಟೀರಿಯಲ್ ಒರಿಜಿನ್ ಆಗಿರುವಂತ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ವೈರಸ್ ಇನ್ಫೆಕ್ಟೆಡ್ ಆಗಿದ್ದಾಗ ಆ ವೈರಸ್ ಒರಿಜಿನ್ ಬಂದಿರುವಂತ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಖಂಡಿತ ಯಾವುದೇ ಕಾರಣಕ್ಕೂ ವಾಸಿ ಆಗಲ್ಲ, ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತೀವಿ. ಸೊ ವೀಕ್ಷಕರಲ್ಲಿ ಇದೇ ಮನವಿ, ಸೊ ಪ್ರೊಟೆಕ್ಟೆಡ್ ಸಂಭೋಗ ಕ್ರಿಯೆ ಮಾಡಿ ಹೆಲ್ದಿ ಸೆಕ್ಸುವಲ್ ಲೈಫ್ನ ನಡೆಸ್ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.